ಏ ಚಿಕ್ಕಪ್ಪ, ಏನ್ ನೀವಿಲ್ಲಿ? ಎರಡು ಮನೆಯಲ್ಲಿ ನಿಮಗೆ ಹುಡುಗಿ ಹುಡುಕ್ತಿದಾರಂತೆ. ಅದಕ್ಕೆ ನೋಡಿ ಮುಖದಲ್ಲಿ ಮದುಮಗನ್ ಕಳೆ ಎದ್ ಕಾಣಿಸ್ತಾ ಇದೆ. ಮತ್ತೆ ಎಲ್ಲಿ ತನಕ ಬಂತು ತಯಾರಿ? ಹುಡ್ಗಿನ್ ನೋಡಿದ್ರಾ? ನಾನು ಹುಡುಗಿನ ನೋಡೋದಾಗಿರ್ಲಿ ಕಣಮ್ಮ. ನೀನೇನು ಯಾರಿಗೂ ಹೇಳ್ದೆ ಕೇಳದೆ ಹುಡುಗನ್ ನೋಡ್ಕೊಂಡಿದೀಯಂತೆ? ಚಿಕ್ಕಪ್ಪ ಏನ್ ಹೇಳ್ತಿದ್ಯಾ? ಹುಡ್ಗಾನ? ನಂಗೆ ನೀನ್ ಲವ್ ಮಾಡ್ತಾರೋ ವಿಚಾರ ಗೊತ್ತಾಯ್ತು. ಮಾತಾಡು ಅಮ್ಮ. ನೀನ್ ಇಲ್ಲ ಅಂತ ಹೇಳ್ತಿಲ್ಲ ಅಂದ್ರೆ ವಿಷಯ ನಿಜ ಅಂತ ಆಯ್ತಲ್ವಾ? ಚಿಕ್ಕಪ್ಪ ಅಲ್ಲಮ್ಮ, ಅಣ್ಣಂದ್ರು ಹೀಗೆ ಅಂತ ಗೊತ್ತಿದ್ದು ನೀನು ಯಾಕೆ ಹಿಂಗ್ ಮಾಡ್ದೆ? ದೊಡ್ಡಣ್ಣ ಅಂತೂ ನಿನ್ ಮೇಲೆ ಜೀವನ ಇಟ್ಕೊಂಡಿದ್ದಾರೆ. ನಿನ್ ಮದ್ವೆ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ದಾರೆ. ನೀನ್ ನೋಡಿದ್ರೆ ಯಾರನ್ನೂ ಪ್ರೀತಿ ಮಾಡ್ತಾ ಇದೀಯಲ್ಲಮ್ಮ. ಸಿದ್ದು ತುಂಬಾ ಒಳ್ಳೆಯವನ್ ಚಿಕ್ಕಪ್ಪ. ಅದನ್ನೆಲ್ಲ ನಿಮ್ಮಪ್ಪ ಕೇಳಲ್ಲ ಕಣಮ್ಮ. ಪ್ರೀತಿಗೆ ಸಿಗೋ ಬೆಲೆ ಏನು ಅಂತ ಎದುರುಗಡೆ ಮನೇಲಿರೋ ನಿಮ್ಮ ಮತ್ತೆ ನೋಡಿದ್ಮೇಲೆ ಗೊತ್ತಾಗ್ಲಿಲ್ವೇನಮ್ಮ ನಿಂಗೆ? ನಮ್ಮ ಅಕ್ಕ ಪ್ರೀತಿ ಮಾಡಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ 30 ವರ್ಷದಿಂದ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಆ ಪರಿಸ್ಥಿತಿ ನಿನಗೂ ಬರ್ಬೇಕಾ ಅಮ್ಮು? ನಮ್ಮ ಅಕ್ಕಂಗೆ ತವ್ರ ಮನೆ ಪ್ರೀತಿ ಸಿಗದೆ ಇದ್ರು ಅದ್ರ 100 ಪಟ್ಟು ಪ್ರೀತಿ ಕೊಡೋ ಗಂಡ ಸಿಕ್ಕಿದ್ದಾರೆ. ನೀನ್ ಪ್ರೀತಿ ಮಾಡೋ ಹುಡುಗನಿಗೆ ಅಷ್ಟು ಒಳ್ಳೆತನ ಇದೆ ಅನ್ನೋ ನಂಬಿಕೆ ನಿನಗಿದೆಯಾ ಅಮ್ಮು? ನಿನ್ನ ಹೆದರ್ಸ್ಬೇಕು ಅಂತ ನಾನು ಈ ಮಾತು ಹೇಳ್ತಾ ಇದ್ದೀನಿ. ನಿನ್ನ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಿನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಮಾತು ಹೇಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಅಣ್ಣಂದ್ರು ತಲೆ ತೆಗ್ಸೋಂತ ಕೆಲಸ ಮಾಡಬೇಡ ಅಮ್ಮು. ಇದ್ರ ಮೇಲೆ ನಿನ್ನಿಷ್ಟ ಕಣಮ್ಮ, ನಿನ್ನಿಷ್ಟ. ಕೇಶವ, ನಿನಗೆ ಅಂತ ಬಿಸಿ ಬಿಸಿ ಬಾದಾಮಿ ಅಂತ ಒಮ್ಮೆ ತಗೋ ಕುಡಿ. ಮೀನಾ, ಇವತ್ತೇನಾದ್ರು ಅಮಾವಾಸ್ಯನಾ ಇಲ್ಲ ಉಣ್ಮೆನಾ? ಯಾಕೋ? ನಾನ್ ಕೇಳ್ದಲೇನೆ ಗಂಡನ್ ಸತ್ಕಾರ ಮಾಡ್ತಿದ್ದಿಲ್ಲ ಅದಕ್ಕೆ. ಕೇಶವ, ಇವತ್ ನಾನು ತುಂಬಾ ಖುಷಿಯಾಗಿದ್ದೀನಿ. ಮಾವ ಮನೆಯವ್ರ ಹತ್ರ ಎಲ್ಲ ಮಾತಾಡಿದ್ರಲ್ಲ, ನನಗಂತೂ ಹೋಗಿ ಜೀವ ವಾಪಸ್ ಬಂದಂಗಾಯ್ತು. ತಗೋ ಕುಡಿ. ಮೀನಾ, ಈಗ ತಾನೇ ಊಟ ಮಾಡಿದೀನಿ ಕಣೆ. ಖುಷಿ ಆಯ್ತು ಅಂತ ನನಗ್ ಕುಡ್ಸೋದು ಯಾವ ನ್ಯಾಯ? ಏನ್ ಗೊತ್ತಾ ಕೇಶವ, ಮಾವ ಎಲ್ಲಿ ಮನೆಯವ್ರ ಹತ್ರ ಪರ್ಮನೆಂಟ್ ಆಗಿ ಮಾತಾಡೋದಿಲ್ವೇನೋ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಮಾತಾಡ್ಬಿಟ್ರು. ಆ ಖುಷಿನ ದಂಡನಾಗಿ ನೀನು ಹಂಚ್ಕೋಬೇಕು ತಾನೆ, ಅದಕ್ಕೆ ಕೊಟ್ನಪ್ಪ. ನನಗೂ ಅಷ್ಟೇ ಮೀನಾ, ಅಪ್ಪ ಹತ್ರನು ಮಾತ್ಬಿಡಲ್ಲ, ಬಿಟ್ರೆ ಜಪ್ಪಯ್ಯ ಅಂದ್ರು ಮಾತಾಡಲ್ಲ, ಅಷ್ಟು ಹಠಮಾರಿ ಅವರು. ನಮ್ಮಪ್ಪನು ಹೀಗೆ ಕೇಶವ. ಒಂದ್ಸಲ ನನ್ ಸೆಕೆಂಡ್ ಪಿ ಯು ಇದ್ದಾಗ ಒಂದ್ ಸಬ್ಜೆಕ್ಟ್ ಮಾರ್ಕ್ಸ್ ಕಡಿಮೆ ಬಂತು ಅಂತ 1 ವಾರ ಮಾತ್ಬಿಟ್ಟಿದ್ರು ಗೊತ್ತಾ. ನಾನಂತೂ ಎಷ್ಟು ಹತ್ತಿದೀನಿ ಗೊತ್ತಾ. ಮತ್ತೆ ಅವ್ರ ನನ್ನ ಹತ್ರ ಮಾತಾಡಿದಾಗ ನನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಓಡೋಗಿ ತಪ್ಕೊಂಡ್ಬಿಟ್ಟೆ. ತಪ್ಕೊಂಡು ಜೋರಾಗಿ ಹತ್ಕೊಂಡು ಅವ್ರು ಬಿಡು ಅನ್ನೋವರೆಗೂ ಬಿಡ್ಲೇ ಇಲ್ಲ ಗೊತ್ತಾ. ನಾವ್ ಇಷ್ಟಪಡೋರ್ ಮಾತ್ ಆ ನೋವು ನರ್ಕಕ್ಕಿಂತ ಘೋರ ಕೇಶವ. ಅಪ್ಪ ಅಮ್ಮ ನೆನಪಾಗ್ತಿದಾರ ಮೀನಾ? ಹೌದು ಕಣೋ ಕೇಶವ, ನಾನು ಅವ್ರಿಬ್ರನ್ನ ಒಂದಿನೂ ಬಿಟ್ಟಿದ್ದವಳಲ್ಲ. ಕೇಶವ, ನಾವ್ ಪ್ರೀತಿ ಮಾಡ್ತಿದ್ ದಿನಗಳು ನೆನ್ಸ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅವಾಗವಾಗ ಸಿಗ್ತಾ ಇದ್ವಿ, ಹರಟೆ ಹೊಡಿತಾ ಇದ್ವಿ, ಎಲ್ಲಂದ್ರಲ್ಲಿ ಸುತ್ತಾ ಇದ್ವಿ. ಈಗ ಅದೆಲ್ಲ ನೆನ್ಸ್ಕೊಂಡ್ರೆ ಆಗುತ್ತೆ ಕಣೋ. ಏನ್ ಮೀನಾ ಹೀಗೆ ಹೇಳ್ತಿದ್ಯಾ? ನಾವಿಬ್ರು ಮದ್ವೆ ಅನ್ನೋ ತರ ಮಾತಾಡ್ತಿದ್ಯಲ್ಲ. ಹಾಗಲ್ವೋ, ಏಕಾಂತವಾಗಿ ಕಾಲ ಕಳಿದ್ಕೆ ತುಂಬಾ ಟೈಮ್ ಸಿಕ್ತಿತ್ತು ಅಂತ ಹೇಳಕ್ ಬಂದೆ. ಈಗ್ಲೂ ನಾವ್ ಈ ರೂಮ್ ಅಲ್ಲಿ ಇದೀವಿ. ಹಾಗಲ್ವೋ, 4 ಗೋಡೆ ಮಧ್ಯೆ ಇರೋದಕ್ಕೂ ಹೊರಗೋಗಿ ಸುತ್ತಾಡೋದಕ್ಕೂ ವ್ಯತ್ಯಾಸ ಅಲ್ವಾ ಹೇಳು? ಇದೆ ಕೇಶವ, ನಾವಿಬ್ರು ಎಲ್ಲಾದ್ರೂ ಹೊರಗ್ ಸುತ್ತಾಡ್ಕೊಂಡ್ ಬರೋಣವಾ? ಹಾ, ಒಂದ್ ಕೆಲ್ಸ ಮಾಡೋಣ. ಭಾನುವಾರ ನಿಂಗ್ ರಜಾ ಇರುತ್ತಲ್ವಾ? ನನಗೂ ಸ್ಟೋರ್ಸ್ ಒಂದಷ್ಟು ಐಟಮ್ಸ್ ನ ಪರ್ಚೇಸ್ ಮಾಡೋದಿದೆ. ನೀನು ಆಟೋ ಹೊತ್ಕೊಂಡು ಸೀದಾ ಮಾರ್ಕೆಟಿಗೆ ಬಂದ್ಬಿಡು. ನಾವು ಮಾರ್ಕೆಟ್ ಸುತ್ತಾಡೋಣ. ಈ ಕಡೆ ನನ್ ಕೆಲ್ಸ ಆದಂಗ ಆಗುತ್ತೆ, ನೀನ್ ನನ್ ಜೊತೆ ಓಡಾಡ್ದಂಗೂ ಇರುತ್ತೆ. ಹೇಗಿದೆ ಐಡಿಯಾ? ಡಬ್ಬಾ ತರ ಇದೆ. ನಿನ್ನಂತ ಅನ್ರೊಮ್ಯಾಂಟಿಕ್ ಫೀಲೋನ ನನ್ ಜೀವನದಲ್ಲಿ ನೋಡೇ ಇಲ್ಲ ಕಣೋ ಕೇಶವ. ಅಲ್ವೋ, ಹೊರಗೆಲ್ಲಾದ್ರೂ ಸುತ್ತಾಡಕ್ ಹೋಗೋಣ ಅಂದ್ರೆ ಮಾರ್ಕೆಟ್ ಬಾ ಅಂತ ಕರಿತಿರೋ ಪ್ರಪಂಚದಲ್ಲಿ ಏಕೈಕ ಗಂಡ ನೀನೇ ಇರ್ಬೇಕು. ಮತ್ತೆ ಎಲ್ಲಿಗೆ ಹೋಗ್ಬೇಕು ಅಂತ ನೀನ್ ಹೇಳ್ತಿರೋದು? ಹೊರಗೆ ಅಂದ್ರೆ ಇದೇ ಊರಲ್ಲ ಕೇಶವ, ಬೇರೆ ಊರಿಗೆ ಹೋಗೋಣ ಅಂತ ಹೇಳ್ತಿರೋದು. ಬೇರೆ ಊರ? ಅದಕ್ಕೆ ಅಪ್ಪನ ಹತ್ರ ಪರ್ಮಿಷನ್ ಕೇಳ್ಬೇಕು. ಏನೋ ಕೇಶವ, ನೀನು ಏನ್ ಕೇಳಿದ್ರು ಅಪ್ಪ ಅಪ್ಪ ಅಂತ ಹೇಳ್ತಿರ್ತೀಯ, ಅದೆಲ್ಲ ಗೊತ್ತಿಲ್ಲ.
ನೀನ್ ನನ್ನ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ಬೇಕು ಅಷ್ಟೇ. ಟ್ರಿಪ್ಪಿಗೆ ತಾನೆ ಹೋಗೋಣ. ಹ್ಮ್ ಟ್ರಿಪ್ಪಿಗೆ ತಾನೆ ಹ್ಮ್ ಹೋದ್ರಾಯ್ತು. ಟ್ರಿಪ್ಪಿಗೆ ತಾನೆ. ಸಾಕು ನಿಲ್ಸೋ. ನೋಡು ಕೇಶವ, ನಾಳೆ ಅಷ್ಟ್ರಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತೀಯಾ, ಎಷ್ಟ್ ದಿನ ಕರ್ಕೊಂಡು ಹೋಗ್ತೀಯಾ ಅಂತ ಹೇಳ್ಬೇಕು. ಬೇಗ ಹೇಳ್ಬೇಕು, ಯಾಕೆಂದ್ರೆ ನನ್ನ ಆಫೀಸಿಗೆ ಲೀವ್ ಹಾಕ್ಬೇಕು. ನೋಡು ಮೀನಾ, ನಿಮ್ಮ ಆಫೀಸಿಗೆ ನೀನ್ ಲೀವ್ ಹಾಕಿದಷ್ಟು ಈಸಿಯಾಗಿ ನಮ್ಮ ಅಂಗಡಿ ನಾನು ರಜಾ ಹಾಕಕ್ಕಾಗಲ್ಲ. ಹೋ ಹೌದು ಹೌದು ಅಂದ್ರೆ ರಜಾ ಹಾಕಕ್ಕಾಗಲ್ಲ, ಆದ್ರೂ ನಿನಗೋಸ್ಕರ ರಜಾ ಹಾಕ್ತೀನಿ ನಾನು. ಬಾ ದಾರಿ. ಬಾ, ಸಾಕು ಮಾತಾಡಿದ್ದು. ಟೀ ತಗೊಂಡ್ ಬಂದಿದ್ದೀನಿ, ತಗೊಳ್ಳಿ ಬಾಬಾ. ಇಲ್ಲ ಬಾಬಾ ಕುತ್ಕೊಳ್ಳಿ, ಕುತ್ಕೊಳ್ಳಿ. ಕೈ ಕಟ್ಟಿ, ಬಾಯ್ ಮುಚ್ಚಿ. ಟೀ ತಗೊಂಡ್ ಬಂದ್ರೆ ಕುಡ್ದೆ ಎದ್ದೋಗ್ತೀರಾ? ತಗೊಳ್ಳಿ ತಗೊಳ್ಳಿ. ಅಲ್ಲ ಬಾಬಾ, ನನ್ ಕಂಡ್ರೆ ಯಾಕೆ ಇಷ್ಟು ಮುಜುಗರ ಪಟ್ಕೋತೀರಾ? ಓ, ಮಾವನ್ ತರ ನೀವು ನಾನು ಈ ಮನೆಯವಳು ಅಂತ ಒಪ್ಕೊಂಡಿಲ್ವಾ? ಛೇ, ಹಾಗೆಲ್ಲ ನಿಜವಾಗ್ಲೂ ಏನೂ ಇಲ್ಲ. ಮತ್ ಹೇಗೆ? ನಾನ್ ಮಾತಾಡ್ಸಿದ್ರೆ ಸಾಕು, ಓಡೋಗೋದ್ರಲ್ಲೇ ಇರ್ತೀರಲ್ಲ. ಸಾರಿ. ಬಾಬಾ, ಹಾಗ್ ನೋಡೋಕೆ ನಾವ್ ಸಾರಿ ಕೇಳಬೇಕು. ಯಾಕೆ? ಅದು ನಿಮ್ಗೆ ಹುಡುಕಾಗಿತ್ತು, ನಮ್ಮಿಂದಾಗಿ ಆ ಮದುವೆ ಬಿತ್ತು. ಆ ವಿಷಯವಾಗಿ ನಮಗ್ ತುಂಬಾ ಬೇಜಾರಿದೆ ಬಾಬಾ, ಅದಕ್ಕೆ ಸಾರಿ. ಮದ್ವೆ ಅಂದ್ರೆ ಅದು ಬರೀ 3 ಅಕ್ಷರದ ಒಂದ್ ಪದ ಅಲ್ಲ. ಮನೆಯವರೆಲ್ಲ ಮದ್ವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಅದು ಹೆಣ್ಣಾಗ್ಲಿ ಗಂಡಾಗ್ಲಿ. ನೀವು ಕೂಡ ನಿಮ್ ಮದ್ವೆ ಬಗ್ಗೆ ಏನೇನೋ ಕನ್ಸ್ ಕಟ್ಕೊಂಡಿರ್ತೀರ, ಆದ್ರೆ ಅದು ನಮ್ಮಿಂದ ಹಾಳಾಯ್ತು. ನೋಡಿ, ನಿಜವಾಗ್ಲೂ ಏನೂ ಇಲ್ಲ. ಈ ವಿಷಯಕ್ಕೆ ನೀವು ನನ್ನ ಹತ್ರ ಸಾರಿ ಎಲ್ಲ ಕೇಳ್ಬೇಡಿ ಪ್ಲೀಸ್. ನಮ್ ಮದ್ವೆ ಆಗೋದ್ರಿಂದ ನಿಮ್ ಮದ್ವೆ ಮುರಿದು ಬೀಳುತ್ತೆ ಅಂತ ನಮಗ್ ಗೊತ್ತಿರ್ಲಿಲ್ಲ ಬಾಬಾ. ನಮ್ ಪರಿಸ್ಥಿತಿನೂ ಹಾಗೆ ಇತ್ತು. ಆಗ ನನ್ಗೂ ಕೇಶವಂಗಿದ್ದಿದ್ದು ಇದೊಂದೇ ದಾರಿ, ಅದಕ್ಕೆ ಮದ್ವೆ ಆಗಿ ಬಂದ್ವಿ. ಸಾರಿ ಬಾಬಾ. ತಮ್ಮಂದ್ರಾಗಿ ನಾನು ವಲ್ಲಭ ನಿನ್ನಿಂದ ಏನ್ ಪಡೆದಿದ್ದೀವಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಣ್ಣ. ಅದಕ್ಕೆ ಪ್ರತಿಯಾಗಿ ನನ್ನಿಂದ ನಿನಗೆ ಹೀಗಾಗಿದ್ದು ನನಗೆ ತುಂಬಾ ಗಿಲ್ಟ್ ಆಗ್ತಿದೆ ಅಣ್ಣ. ಒಬ್ರನ್ನ ಪ್ರೀತಿಸಿ ಇನ್ನೊಬ್ರನ್ನ ಮದುವೆ ಆಗೋದು ಎಂತ ನರ್ಕ ಅಂತ ನನಗೆ ಗೊತ್ತಿದೆ ಕಣೋ. ಪ್ರೀತಿಸಿದವ್ರನ್ನೇ ಮದುವೆ ಆಗೋ ಯೋಗ ಎಷ್ಟು ಜನಕ್ಕಿರತ್ತೆ ಹೇಳು. ನೀವಿಬ್ರು ತುಂಬಾ ಲಕ್ಕಿ. ಸದ್ಯಕ್ಕೆ ನೀವಿಬ್ರು ದಯವಿಟ್ಟು ಸಾರಿ ಕೇಳೋದನ್ನ ಫಸ್ಟ್ ಬಿಡಿ. ಕೂಗಾಡಲಿ ಊರೇ ಓಡಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ವಲ್ಲಭ, ವಲ್ಲಭ, ಗಿರ್ಜಾ, ಹಾ ಬಂದೆ. ನಿನಗೆ ಸಾಟಿ ಇಲ್ಲ. ನೋಡ ಇವನ್ನ ಓದೋದ್ ಬಿಟ್ಬಿಟ್ಟು ಕಿವಿಗೇನೋ ಸಿಗಿಸ್ಕೊಂಡು ಹಾಡು ಹೇಳ್ತಾ ಇದ್ದಾನೆ. ಅರೆ ಬೈ ಅರೆ ಬೈ ಅರೆ ಬೈ ಅರೆ ಬೈ. ಹೇಯ್, ಏನೋ ಮಾಡ್ತಾ ಇದ್ಯಾ? ಅಪ್ಪ, ಅದು ಕಾಲೇಜಿಂದ ಇವಾಗ ತಾನೇ ಬಂದೆ, ಸುಸ್ತಾಗಿತ್ತು. ಅದಕ್ಕೆ ಮೈಂಡ್ ರಿಫ್ರೆಶ್ಮೆಂಟ್ಗೆ ಅಂತ ಒಂದು 5 ನಿಮಿಷ ಸಾಂಗ್ ಕೇಳಿ ಆಮೇಲೆ ಓದ್ಕೊಳ್ಳೋಣ ಅಂತ ಅನ್ಕೊಂಡೆಪ್ಪ. ಏನ್ ಗಾರೆ ಕೆಲಸ ಮಾಡ್ಬಿಟ್ಟು ಬಂದಿದ್ದೆ ನೀನು ಸುಸ್ತಾಗಕ್ಕೆ? ಅದೇ ಊರವ್ರ ಕೆಲಸ ಮಾಡ್ಕೊಂಬಾ ಅನ್ನೋ, ಸಾಯಂಕಾಲ ತನಕ ಮಾಡ್ಕೊಂಡ್ ಬರ್ತೀಯ. ಓದು ಅಂದ ತಕ್ಷಣ ನಿಂಗೆ ಸುಸ್ತಾಗೋಗುತ್ತೆ ಅಲ್ವಾ? ಇದೇ ತರ ಓದಕ್ ಮೈಗಳ್ತನ ಮಾಡಿದ್ರೆ ಹೇಗೋ ಕಲೆಕ್ಟರ್ ಆಗ್ತೀಯ ನೀನು?
ಏ ರಕ್ಷಾ, ನೀನು ಇವನ್ ತರ ಮೈಗಳ್ತನ ಮಾಡ್ತಾ ಇದೆಯಾ, ಓದ್ತಾ ಇದೆಯಾ? ನಾನ್ ದಿನಕ್ಕೆ 18 ಗಂಟೆ ಓದ್ತಾ ಇದ್ದೀನಿ. ಅದು ಸಾಲಲ್ಲ ಅಂತ ನಿಮ್ಮ ಹತ್ರ ಕೋಚಿಂಗ್ ಕ್ಲಾಸಿಗೆ ಸೇರಿಸಿ ಅಂತಾನು ಹೇಳೋಣ ಅಂತಿದ್ದೆ. ಬೇಕಾದ್ರೆ ನಾನು ಓದಿದ್ದನ್ನ ಹೇಳ. a+b² = a² + 2ab + b². sin θ = cos θ + tan θ. tan θ = divided by sin θ. ಸಾಕು. ಇದೆಲ್ಲ ಟ್ರಿಗ್ನೋಮೆಟ್ರಿ ಅಲ್ವಾ? IAS ಆಗಕ್ಕೂ ಇದಕ್ಕೂ ಏನ್ ಸಂಬಂಧ? ನೋಡ ಅವಳನ್ನ, ಅವಳಿಗಿರೋ ಪ್ರಾಮಾಣಿಕತೆಯಲ್ಲಿ ಕಾಲ್ ಭಾಗನೂ ನಿನ್ಗಿಲ್ಲ. ನನ್ಗೆ ಯಾಕೋ ರಕ್ಷಾ ಮಾತ್ರ ಕಲೆಕ್ಟರ್ ಆಗೋ ತರ ಕಾಣ್ತಾ ಇದೆ. ನೀನೇನಾದ್ರೂ ಕಲೆಕ್ಟರ್ ಆಗ್ಲಿಲ್ಲ ಅನ್ಕೋ, ಅವಳ ಕಾರ್ಗೆ ನಿನ್ನ ಡ್ರೈವರ್ ಮಾಡ್ಬಿಡ್ತೀನಿ. ಕತ್ತೆ ಬಿಡವ. ಅಣ್ಣ, ನಾನು ನಿಂಗೆ ಹೇಳಿಲ್ವಾ ಕಾಲೇಜಿಂದ ಬಂದ ತಕ್ಷಣ ಓದಕ್ಕೂರು ಅಂತ? ಅಪ್ಪ ನಾವಿಬ್ರು ಕಲೆಕ್ಟರ್ ಆಗ್ಬೇಕು ಅಂತ ಒಂದೊಂದು ನಿಮಿಷನೂ ಕಷ್ಟಪಡ್ತಿರುವಾಗ ನಾವು ಒಂದೊಂದು ನಿಮಿಷನೂ ವೇಸ್ಟ್ ಮಾಡದೆ ಓದ್ಕೋಬೇಕಲ್ವಾ? ಇನ್ನೊಂದ್ಸಲ ನೀನೇನಾದ್ರೂ ಈ ತರ ಫೋನ್ ಇಟ್ಕೊಂಡು ಕೂತ್ಕೊಂಡೆ ಚೆನ್ನಾಗಿರೋದು. ಅಣ್ಣ ಓದ್ಕೋ, ಟೈಮ್ ವೇಸ್ಟ್ ಮಾಡಬೇಡ. ಸೀನ್ ಕಟ್ ಆಗಿ ಆರ್ಟಿಸ್ಟ್ ಗಳೆಲ್ಲ ಮನೆಗೆ ಹೋದ್ರು ಇನ್ನೂ ಪರ್ಫಾರ್ಮೆನ್ಸ್ ಮಾಡ್ತಾ ಇದೀಯ ನೀನು? ಇದೇನ್ ಮಾಡ್ತಾ ಇತ್ತು ಬುಕ್ಕಲ್ಲಿ? ಅದು ನೀನ್ ನನ್ ಫೋನ್ ಇಟ್ಕೊಂಡು ಹಾಡ್ ಕೇಳ್ತಿದ್ಯಲ್ಲ, ಅದಕ್ಕೆ ನಾನು ಮಾಧವಣ್ಣನ ಫೋನಲ್ಲಿ ಹಾಡ್ ಕೇಳ್ತಿದ್ದೆ. ಅಪ್ಪ, ಅಣ್ಣ ಕಿವಿ ಹಿಂಡ್ತಾ ಇದ್ದಾನೆ. ವಲ್ಲಭ, ಏನ್ ಗಿರ್ಜಾ ಇಷ್ಟೊತ್ನಲ್ಲಿ? ಅದು ಏನಿಲ್ಲ ರೀ, ನಾವೆಲ್ಲ ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ಬಂದು ಎಷ್ಟೋ ವರ್ಷಗಳಾಗೋಗಿದೆ. ಮೊನ್ನೆ ಬಳೆ ಪದ್ಮಾವತಿ ಅಮ್ಮನವ್ರ ದೇವಸ್ಥಾನಕ್ಕೂ ನಾವಿಬ್ರೇ ಹೋಗಿದ್ವಿ. ಮನೆಯವರೆಲ್ಲ ಹೊರಗಡೆ ಹೋಗಿ ತುಂಬಾ ದಿನ ಆಗಿದೆ. ಎಲ್ಲನೋ ಹೊರಗೋಗಿ ಬರೋಣ ರೀ. ಏನ್ ಗಿರ್ಜಾ ನೀನು, ನಿನಗೆ ಗೊತ್ತು ಸಾಲಲ್ಲಿ ಹಬ್ಬಗಳಿದೆ, ಅಂಗಡಿಲಿ ವ್ಯಾಪಾರ ಜಾಸ್ತಿ ಇರುತ್ತೆ. ನಾವೆಲ್ಲ ಈ ತರ ಹೊರಗಡೆ ಸುತ್ತಕ್ಕೆ ಹೋದ್ರೆ ಅಂಗಡಿಲಿ ವ್ಯಾಪಾರ ಕಷ್ಟ ಆಗುತ್ತೆ. ಎಲ್ಲ ಜವಾಬ್ದಾರಿ ಹನುಮಂತಣ್ಣನ ಮೇಲೆ ಹಾಕಬೇಕು. ಅವರೊಬ್ಬರಿಗೆ ನಿಭಾಯಿಸಕ್ ಆಗೋದಿಲ್ಲ, ತುಂಬಾ ಕಷ್ಟ ಆಗತ್ತೆ. ರೇ, ಹಾಗೆ ಹೇಳ್ಬೇಡ್ರಿ. ಕ್ಷೇತ್ರ ದರ್ಶನ ಮಾಡ್ಬೇಕು ಅಂತ ಎಷ್ಟೋ ದಿವಸದಿಂದ ಕನ್ಸು ಬೀಳ್ತಾನೆ ಇದೆ. ಹೋಗ್ಬೇಕು ರೀ, ಕರ್ಕೊಂಡು ಹೋಗ್ರಿ. ಅರ್ಧ ರಾತ್ರಿ ಲೆಪ್ಸಿ ಕ್ಷೇತ್ರ ದರ್ಶನ ಅಂತ ಹೇಳ್ತಾ ಇದೆಯಾ? ಏನಾಗಿದೆ ನಿನಗೆ? ತುಂಬಾ ದಿವಸದಿಂದ ದೇವ್ರ ಕನ್ಸಲ್ಲಿ ಬರ್ತಾನೆ ಇದಾರೆ ರೀ. ಹೋಗಿ ದರ್ಶನ ಮಾಡದೇ ಇದ್ರೆ ನನ್ನ ಮನ್ಸಿಗೆ ಸಮಾಧಾನನೇ ಆಗಲ್ಲ. ಹೋಗೋಣ ರೀ. ಸದ್ಯಕ್ಕಂತೂ ಆಗಲ್ಲ ಗಿರ್ಜಾ, ಅಂಗಡಿ ಮನೆ ನನಗೆ ಪುರ್ಸೊತ್ತಿಲ್ಲ. ದಯವಿಟ್ಟು ದೇವ್ರ ವಿಷಯದಲ್ಲಿ ಸಮಯ ಇಲ್ಲ ಅಂತ ಹೇಳ್ಬೇಡ್ರಿ. ಸಮಯ ನಾವು ಮಾಡ್ಕೋಬೇಕು, ಆಗ ಸಮಯ ತಾನಾಗೆ ಕೂಡ್ ಬರುತ್ತೆ. ನೀನ್ ನಿದ್ದೆಗಣ್ಣಲ್ಲಿ ಮಾತಾಡ್ತಾ ಇದೆಯೋ ಎಚ್ಚರವಾಗಿ ಮಾತಾಡ್ತಾ ಇದೆಯೋ ಒಂದು ಅರ್ಥ ಆಗ್ತಾ ಇಲ್ಲ. ಒಟ್ನಲ್ಲಿ ನನ್ನ ನಿದ್ದೆ ಹಾಳು ಮಾಡ್ದೆ ನೀನು. ಓ ಮಲ್ಕೋ, ಬೆಳಗ್ಗೆ ಇದೆಲ್ಲ ಮಾತಾಡೋಣ. ನಿದ್ದೆ ಮಾಡು. ಅಯ್ಯೋ ಹೋಗಮ್ಮ, ಈ ತಂಡಿಲ್ ದಿನಾಲು ತಲೆ ಸ್ನಾನ ಮಾಡಿದ್ರೆ ಶೀತ ಆಗಲ್ವಾ? ಆಮೇಲೆ ನಿನ್ನೆದುರುಗಡೆ ಅಕ್ಷಿ ಅಂದ್ರೆ ಸಾಕು, ಅದಕ್ಕೂ ಬೈತ್ಯ. ಆರೋಗ್ಯ ಸರಿಯಾಗಿ ನೋಡ್ಕೊಳಕ್ ಆಗಲ್ವೇನೆ ರಕ್ಷಾ ಅಂತ. ಅದೆಷ್ಟು ಮಾತಾಡ್ತೀಯ? ಏನೋ ಅಪ್ಪ, ಈಗಿನ ಕಾಲದ ಹುಡುಗರು ಬರೀ ಮಾತು ಮಾತು ಮಾತು. ಆರ್ತಿ ತಗೊಂಡ್ರೆ ಉಷ್ಣ, ತೀರ್ಥ ತಗೊಂಡ್ರೆ ಶೀತ ಅಂತಾರೆ. ನಾವು ನಮ್ ಕಾಲದಲ್ಲಿ ಹೇಗಿದ್ವಿ ಗೊತ್ತಾ? ಗಟ್ ಮುಟ್ಟಾಗಿದ್ವಿ. ಸರಿ ಸರಿ ರಕ್ಷಾ, ನನ್ಗೂ ಸ್ವಲ್ಪ ತಲೆ ಹೊತ್ಕೊಡೆ. ಯಾಕೋ ತಲೆ ತುಂಬಾ ಇದೆ. ಆಗಿನ ಕಾಲದವ್ರು ಅದ್ಯಾಕೆ ಹೀಗಾಡ್ತಾರೋ ಗೊತ್ತಿಲ್ಲ. ಕೂತ್ರೆ ಮಂಡಿ ನೋವು ಅಂತಾರೆ, ಎದ್ರೆ ತಲೆ ನೋವು ಅಂತಾರೆ. ನಮ್ ಕಾಲದಲ್ಲಿ ನಾವ್ ಹೇಗಿದ್ವಿ ಗೊತ್ತಾ? ತರ್ಲೆ ಮಾತ್ ಸಾಕು, ತಲೆ ಹೊತ್ತು. ಏನಮ್ಮ ಮಗಳು ಬೆಳಗ್ಗೆ ಜಡೆ ಇಟ್ಕೊಂಡು ಕಿತ್ತಾಡ್ತಾ ಇರಾ? ಏನಿಲ್ಲ ಅಣ್ಣ, ಸುಮ್ನೆ ಅಮ್ಮನ್ ಕಾಲ್ ಎಳಿತಾ ಇದ್ದೆ ಅಷ್ಟೇ. ಕೇಶವ, ಟೀ ಮಾಡ್ಕೊಡ್ಲೇನೋ? ಅಮ್ಮ ತಲೆ ನೋವು ಅಂತ ಹೇಳ್ತಾ ಇದೀಯಾ? ನಾನ್ ಇವತ್ತು ಸ್ಟ್ರಾಂಗ್ ಆಗಿರೋ ಟೀ ಮಾಡ್ಕೊಂಡ್ ಬರ್ತೀನಿ, ಓಕೆನಾ? ರಕ್ಷಾ,
ಬೇಗ ಮಾಡ್ಕೊಂಬಾರೆ. ಹಾಮ. ಹಾ ರಕ್ಷಾ, ಎಷ್ಟ್ ಚೆನ್ನಾಗ್ ತಲೆ ಹೊತ್ತಾ ಇದೆಯೇ. ನಿನ್ಗೆ ಒಳ್ಳೆ ಗಂಡ ಸಿಕ್ಕಿ 100 ಕಾಲ ಚೆನ್ನಾಗಿರಮ್ಮ. ಹೌದು, ಟೀ ಮಾಡ್ತೀನಿ ಅಂತ ಹೋದೆ, ಹಾಗೆ ಬಂದ್ಬಿಟ್ಟಿದ್ಯಾ? ಏ ಮೀನಾ, ಮೀನಾ. ನಾನೇ ಅತ್ತೆ. ಅದ್ಗೆ ನಿಮ್ಗೂ ಟೀ ಮಾಡ್ಕೊಂಡ್ ಬರ್ಲಾ? ಹಾ ರಕ್ಷಾ, ಇವತ್ತು ಆಫೀಸಲ್ಲಿ ತುಂಬಾ ಕೆಲ್ಸ ಇದೆ. ನೆನೆಸ್ಕೊಂಡ್ರೆ ತಲೆ ಚಿಟ್ಟಿಡಿತಾ ಇದೆ. ನಂಗೂ ಒಂದ್ ಸ್ಟ್ರಾಂಗ್ ಟೀ. ಹಾ ಕೂತ್ ಜಾಗದಲ್ಲಿ 4 ಪೇಪರ್ ಸೈನ್ ಮಾಡಕ್ಕೆ ನಿನಗ್ ತಲೆನೋವು ಬರುತ್ತಾ? ಏನತ್ತೆ, ನನ್ ಕೆಲ್ಸದ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತಾಡ್ತಿದ್ದೀರಾ? ಅಯ್ಯೋ, ನಾನೆಲ್ಲಮ್ಮ ಹಾಗಂದೆ. ಇಷ್ಟಕ್ಕೆ ಅಂದೆ ಅಷ್ಟೇ. ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡೋ ಸೊಸೆಗೆ ಇಷ್ಟು ಸುಸ್ತಾಗ್ಬೇಕಾದ್ರೆ ಇನ್ನು ಬೆಳಗಿಂದ ರಾತ್ರಿವರೆಗೂ ಕೆಲಸ ಮಾಡೋ ಅತ್ತೆಯಂದಿರಿಗೆ ಇನ್ನೆಷ್ಟು ಸುಸ್ತಾಗ್ಬೇಕು ಹೇಳು? ಅಬ್ಬಾ ಅತ್ತೆ, ನೀವ್ ಅನ್ಕೊಂಡಂಗೆ ನಾನ್ ಕೂತಿದ್ ಕಡೆನೇ ಕೆಲ್ಸ ಮಾಡಲ್ಲ. ನಮ್ಗೂ ಓಡಾಟ ಇರುತ್ತೆ. ನಾನ್ ಎಲ್ ಕೆಲ್ಸ ಮಾಡೋದ್ ಹೇಳಿ? ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ. ಸುಮ್ನೆ ನಿಂತ ಜಾಗದಲ್ಲೇ ನಿಂತ್ಕೊಂಡು ತೊಳ್ದಿರೋ ಪಾತ್ರೆನೆ ತೊಳ್ದಂಗಲ್ಲ. ಯಾರ ಹತ್ರ ಏನೇ ಮಾತಾಡ್ತಿದ್ಯಾ? ನಾನು ಅತ್ತೆ ಜೊತೆ ಮಾತಾಡ್ತಾ ಇದ್ದೀನಿ. ಕೇಶವ, ಏನೋಳ್ ಮಾತಿನ ಅರ್ಥ? ಅಂದ್ರೆ ನಾನ್ ಮನೇಲಿ ಏನು ಕೆಲಸ ಮಾಡಲ್ಲ, ಇವಳು ಮಾತ್ರ ಕೆಲಸ ಮಾಡೋದು ಅಂತನಾ? ನಾನೆಲ್ಲ ಹಾಗೆ ಹೇಳ್ದೆ. ಅತ್ತೆ ಎಷ್ಟ್ ಕೆಲ್ಸ ಮಾಡ್ತಿದಾರೋ ನಾನು ಅಷ್ಟೇ ಕೆಲ್ಸ ಮಾಡ್ತಿದೀನಿ ಅಂತ ಹೇಳ್ದಪ್ಪ. ನೋಡು ಕೇಶವ, ಮನೆ ನೋಡ್ಕೊಳಕ್ಕೂ ಮನೆ ಹೊರಗಡೆ ಕೆಲಸ ಮಾಡಕ್ಕೂ ಅಜ್ಗಜಾಂತರ ವ್ಯತ್ಯಾಸ ಇರುತ್ತೆ. ಹೇಳು ಸ್ವಲ್ಪ. ನೋಡು ಕೇಶವ, 4 ಗೋಡೆ ಮಧ್ಯೆ ಇರೋದಕ್ಕೂ 4 ಜನನ ಸಂಭಾಳಿಸೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಸ್ವಲ್ಪ ಹೇಳು. ನಿನಗಂದ್ರೆ ಶನಿವಾರ ಭಾನುವಾರ ಅಂತ ರಜೆ ಬಂದ್ಬಿಡುತ್ತೆ ತಾಯಿ. ನಮ್ಮಂತ ಅತ್ತೆಂದಿರಿಗೆ ರಜಾ ಎಲ್ಲೇ ಇರುತ್ತೆ? ಸೊಸೆಂದ್ರು ಸೋಮವಾರದಿಂದ ಶುಕ್ರವಾರದವರೆಗೂ ಆಚೆ ಕೆಲಸ ಮಾಡ್ತಾರೆ. ಶನಿವಾರ ಭಾನುವಾರ ಅತ್ತೆಗ್ ಸಹಾಯ ಮಾಡ್ತಾರೆ. ಹೌದು ಕಣೆ ಮೀನಾ, ನೀನು ಅಷ್ಟೇ. ಭಾನುವಾರ ಬಂದು ನನಗದೆಷ್ಟು ಸಹಾಯ ಮಾಡ್ತೀಯೇ ನನ್ ಕಂದ. ನೀವೇನ್ ಕಮ್ಮಿನ? ಪಾಪ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ತೀರಾ, ರಾತ್ರಿ 10:30ವರೆಗೂ ಕೆಲಸ ಮಾಡ್ತೀರಾ. ನಿಮ್ ತರ ಕೆಲ್ಸ ಈ ಗಂಡಸ್ರು ಮಾಡಕ್ಕಾಗಲ್ಲ. ಈ ಅತ್ತೆ ಸೊಸೆ ಅಂದ್ರ ಕಷ್ಟ ಗಂಡಸ್ರಿಗೆ ಎಲ್ಲ ಅರ್ಥ ಆಗುತ್ತೆ ಹೇಳು? ಸೊಸೆ ಅಂದ್ರೆ ನಿನ್ ತರ ಇರ್ಬೇಕು ಕಡೆ. ಅತ್ತೆ ಅಂದ್ರೆ ನಿಮ್ ತರ ಇರ್ಬೇಕು ಅತ್ತೆ. ಸರಿ ಬಾ, ಬಿಸಿ ಬಿಸಿಯಾಗಿ ಟೀ ಮಾಡ್ಕೊಂಡು ಮಾತಾಡ್ಕೊಂಡು ಕುಡಿಯೋಣ. ಮದ್ವೆ ಆದಾಗ್ಲಿಂದ ನೋಡ್ತಾನೆ ಇದೀನಿ, ಇವ್ರಿಬ್ರು ಕೆಮಿಸ್ಟ್ರಿನೇ ಅರ್ಥ ಆಗ್ತಿಲ್ವಲ್ಲ. ಅಷ್ಟಕ್ಕೂ ಇವ್ರಿಬ್ರು ಜಗಳ ಆಡಿದ್ರ ಅಥವಾ ಒಬ್ರನ್ನೊಬ್ರು ಹೊಗಳ್ಕೊಂಡ್ರ? ಒಂದಂತೂ ನಿಜ, ನನ್ನನ್ನು ಸೇರಿಸಿ ಎಲ್ಲಾ ಗಂಡಸರಿಗೂ ಬೈದ್ರು. ಕೇಶವ, ತಗೋ ಟೀ ಕುಡಿ. ಅಮ್ಮ, ಸ್ವಲ್ಪ ದಿನದ ಹಿಂದೆ ನೀನ್ ಹೇಳಿದ್ನೆ ಕೇಶವ ಒಂಥರ ಪುಟ್ಟ ಮಗು ತರ, ಅವನಿಗೇನು ಗೊತ್ತಾಗಲ್ಲ, ಅವ್ನ್ ಪಾಪ ಮುಗ್ಧ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ. ಈ ಕತ್ತೆ ಇನ್ನೊಂದ್ಸಲ ವಯಸ್ಸಿಗೆ ಮೀರಿದ್ ಮಾತಾಡಿದ್ರೆ ತಲೆ ಮೇಲೆ ಹಾಕ್ತೀನಿ. ಹೋಗಿ ಓದ್ಕೊ. ಸರಿ ಬಿಡು, ನಾನು ಹೋಗ್ತೀನಿ. ಮೀನಾ ಅವ್ರೆ, ಯಾರು ನಿನ್ನೆ ಹೇಳ್ದಾಗಿತ್ತು ನಾಳೆ ಶುಕ್ರವಾರ ದೇವಸ್ಥಾನಕ್ಕೆ ಹೋಗ್ಬೇಕು, ಅಮ್ಮನವ್ರ ಪೂಜೆ ಮಾಡಿಸ್ಬೇಕು ಅಂತೆಲ್ಲ. ಆದ್ರೆ ಇವತ್ತು ದೇವರ ದರ್ಶನ ಇಲ್ಲೇ ಆಗ್ಬಿಡ್ತು ಏನೋ? ಅತ್ತೆ, ಅದು ಮರ್ತೋಗಿತ್ತು. ದೇವಸ್ಥಾನಕ್ಕೆ ಹೋಗ್ತೀನತ್ತೆ, ಹಾಗೆ ಅಲ್ಲಿಂದ ಕೆಲ್ಸಕ್ಕೆ ಹೋಗ್ತೀನಿ. ಬ್ಯಾಗು ಬ್ಯಾಗು. ಯಜಮಾನ್ರೇ, ತಾವು ಊಟಕ್ ಬರ್ತೀರಾ ಅಥವಾ ಹೆಂಡತಿ ಮುಖ ನೋಡ್ಕೊಂಡೆ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ರು? ಅದು ಅಮ್ಮ, ಅರ್ಜೆಂಟು ಡೆಲಿವರಿ ಕೊಡೋದಿತ್ತು, ನಾನು ಹೋಗ್ಬರ್ತೀನಿ. ಬಾಯ್. ಮುದ್ದಾದ ಜೋಡಿ. ಈ ಜೋಡಿ ಮೇಲೆ ಯಾವ ಕೆಟ್ಟ ಕಣ್ಣದಷ್ಟು ಬೀಳದೆ ಇರಲಿ. ನೀನಕ್ಕ? ಅರೆ ಅಮ್ಮ, ನೀನೇನ್ ಇಲ್ಲಿ?
ನಡ್ಕೊಂಡ್ ಬರ್ತಾ ಇದ್ಯಾ? ಗಾಡಿಗೆ ಏನಾಯ್ತು? ಅಯ್ಯೋ ಕಾಲೇಜಿಗೆ ಹೋಗ್ತಿದ್ನಾ, ಮಧ್ಯೆ ರೋಡಲ್ಲಿ ಗಾಡಿ ಕೈ ಕೊಟ್ಬಿಡ್ತು. ಹಂಗೆ ಒಬ್ಳು ನಡ್ಕೊಂಡು ಹೋಗೋಣ ಅನ್ಕೊಂಡೆ, ಅಷ್ಟ್ರಲ್ಲಿ ನೀವ್ ಕಾಣಿಸಿದ್ರ, ಹಂಗೆ ಕಂಪ್ನಿ ಸಿಕ್ತು ಅನ್ಕೊಂಡೆ. ಅದ್ ಸರಿ, ಎಲ್ಲಿವರೆಗೂ ಬಂತು ನಿಂದು ಒಲ್ಲ ಬಂದು ಜಗಳ? ಓ ಅಕ್ಕ, ಆ ಕಾಡ್ಬಬ್ಬನ ಹೆಸರು ನನ್ ಮುಂದೆ ಎತ್ಬೇಡಿ. ಯಾಕಮ್ಮೋ ಅವ್ನ್ ಕಂಡ್ರೆ ಹಾಗೆ ಹೊರದ್ ಬೈತ್ಯಾ? ಅಂತದ್ ಏನ್ ಮಾಡಿದಾನೋ ನಿನ್ಗೆ? ಏನ್ ಮಾಡಿದ ಅಂತ ಕೇಳಿ ಅಕ್ಕ. ಅವ್ನ್ ನನ್ನನ್ ಗೋಳೈಕೊಂಡಿರೋಷ್ಟು ಪ್ರಪಂಚದಲ್ಲಿ ಯಾರು ಯಾರನ್ನು ಗೋಳೈಕೊಂಡಿರೋಕ್ ಸಾಧ್ಯನೇ ಇಲ್ಲ. ಆ ನಿಮ್ ಮೈದ್ನ ಏನ್ ಮಾಡಿದಾನೆ ಗೊತ್ತಾ? ನಾನು ನನ್ ಫ್ರೆಂಡು ಹೋಟೆಲ್ಗೆ ಹೋಗಿದ್ದಾಗ ಇಬ್ರು ಜೊತೆಗಿರೋದ್ನ ವಿಡಿಯೋ ಮಾಡಿ ಎಷ್ಟು ಬ್ಲಾಕ್ ಮೇಲ್ ಮಾಡಿದ್ದ ಗೊತ್ತಾ? ಅಲ್ಲ ಅಮ್ಮೋ, ನೀನು ನಿನ್ ಫ್ರೆಂಡ್ ಜೊತೆ ಇರೋದ್ನ ವಿಡಿಯೋ ಮಾಡಿರೋದಕ್ಕೆ ನೀನ್ ಯಾಕೆ ಹೆದರ್ಕೋಬೇಕು? ಹೆದರಿಕೆ ಆಗದೆ ಇರುತ್ತ ಅಕ್ಕ. ನಾನು ಹೋಗಿದ್ ನನ್ ಬೆಸ್ಟ್ ಫ್ರೆಂಡ್ ಜೊತೆ. ಹೋಗ್ಲಿ ಬಿಡಿ ಅಕ್ಕ, ಈಗ ಯಾಕೆ ಅದೆಲ್ಲ. ಮತ್ತೆ ಹೇಗಿದೆ ನಿನ್ ನಂದಗೋಕುಲ? ಎಲ್ರು ನಿನ್ನ ಸೊಸೆ ಅಂತ ಒಪ್ಕೊಂಡ್ರಾ? ಎಲ್ರು ಒಪ್ಕೊಂಡಿದಾರೆ ಅಮ್ಮು, ಆದ್ರೆ ನಮ್ ಮಾವನೇ ನನ್ ಮೇಲೆ ಇನ್ನೂ ಕರುಣೆ ತೋರಿಸ್ತಿಲ್ಲ. ಅದ್ ಗೊತ್ತಿರೋದೇ ಬಿಡಿ ಅಕ್ಕ. ಅಷ್ಟಕ್ಕೂ ಅವ್ರ ಮನೆಯವರೆಲ್ಲ ಅವ್ರ ಜೊತೆ ಅದ್ ಹೆಂಗಿರ್ತಾರೋ, ಯಾವಾಗ ನೋಡಿದ್ರು ಗುರ್ರ ಅಂತಾನೆ ಇರ್ತಾರೆ. ನಮ್ ಮಾವನ್ ಬಗ್ಗೆ ನನ್ನ ಹತ್ರನೇ ಹೀಗೆಲ್ಲ ಮಾತಾಡ್ತಿದ್ಯಲ್ಲ. ನೋಡಮ್ಮು, ನಮ್ ಮಾವ ನೀನ್ ಅನ್ಕೊಂಡಾಗಲ್ಲ, ಅವ್ರು ನೋಡೋದಕ್ಕೆ ಹೊರಗಿಂದ ನರಸಿಂಹನ್ ತರ ಕಾಣ್ಬೋದು, ಆದ್ರೆ ವಿಷ್ಣುವಿನ ಎಲ್ಲಾ ಗುಣಗಳು ಅವ್ರ ಒಳಗಿದೆ. ಅದಂತೂ ನಿಜ ಅಕ್ಕ. ನಿಮಗೊಂದ್ ವಿಷಯ ಗೊತ್ತಾ? ಒಂದಿನ ರಾತ್ರಿ ನನ್ ಹಿಂಗೆ ಗಾಡಿ ಕೆಟ್ಟೋಗಿತ್ತ, ನಾನ್ ಒಬ್ಳೇ ಒಂದಷ್ಟು ರೌಡಿಗಳನ್ನ ಮಾಡಿದ್ರು. ನನ್ ಜೀವನನೇ ಮುಳುಗೋಯ್ತು ಅಂತ ಅನ್ಕೊಂಡೆ ಅಕ್ಕ. ಅವಾಗ ಸದ್ಯ ಟೈಮ್ಗೆ ನಿಮ್ ಮಾವ ಬಂದು ನನ್ನ ದೇವ್ರ ತರ ರಕ್ಷಣೆ ಮಾಡಿದ್ರು. ಏ ಅಮ್ಮು, ಏನೇ ನೀನು ನಿಮ್ಮವ ಅಂತ ಹೇಳ್ತಿದ್ಯಾ? ಅವ್ರು ನಿನ್ಗೂ ಮಾವನೇ ತಾನೆ? ಓ ಕರೆಕ್ಟ್ ಅಲ್ವಾ? ನಮ್ ಮಾವ ಬಂಗಾರದ ಮನುಷ್ಯ. ಆದ್ರೂ ನಂಗೊಂದ್ ಡೌಟ್ ಅಕ್ಕ, ಅಂತ ಬಂಗಾರದ ಮನುಷ್ಯಂಗೆ ಇಂತ ದಾರಿ ತಪ್ಪಿದ ಮಗ ಹೆಂಗ್ ಕೊಟ್ಬಿಟ್ಟ? ಅವ್ರ ಆಕಾಶ ಆದ್ರೆ ಇವನ್ ಪಾತಾಳ, ಅವ್ರ ದೇವ್ರಾದ್ರೆ ಇವನ್ ದೆವ್ವ. ನಿಲ್ಸು, ನಿನ್ ಜೊತೆ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ನಿನ್ ವಲ್ಲಭನ್ ಗುಣಗಾನನ ಮತ್ತೊಂದಿನ ಕೇಳ್ತೀನಿ, ನಡಿ ಹೋಗೋಣ. ಓ ಕರೆಕ್ಟ್ ಅಲ್ವಾ? ಬನ್ನಿ ಹೋಗೋಣ.